ಎಲ್ಲರಿಗೂ ನಮಸ್ಕಾರ. ವಿದ್ಯಾಸ್ ಹಳ್ಳಿಮನೆ ಕಿಚನ್ಗೆ ಸ್ವಾಗತ. ಇವತ್ತು ಹನುಮತ್ ಪಂಚರತ್ನ ಶ್ಲೋಕದ ಬಗ್ಗೆ ಒಂದು ಮಹತ್ವವನ್ನ ತಿಳಿಸ್ಕೊಡ್ತೆ. ಸಂಸ್ಕೃತ ಭಾಷೆ ದೇವನಾಗರ ಲಿಪಿ ಎಂದು ಹೇಳುತ್ತೆ ಶ್ಲೋಕಕ್ಕೆ. ಶ್ಲೋಕದಿಂದ ಧ್ಯಾನ, ಮನಃಶಾಂತಿ ಎಲ್ಲದೂ ಸಿಕ್ತು. ಅಜ್ಜಿ ಕಾಲದಿಂದನೂ ಸಂಜೆ ಆದ ಕೂಡ್ಲೆ ಆ ಶ್ಲೋಕವನ್ನ ಹೇಳ್ಕೊಡ್ತಾ ಇದ್ದ, ಹಾಗೆ ಕತೆ ಹೇಳ್ಕೊಡ್ತಾ ಇದ್ದ. ಈಗೆಲ್ಲ ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇದ್ದು. ಉಚ್ಚಾರಣೆ, ಮಾತಿನ ಸ್ಪಷ್ಟತೆ ಎಲ್ಲ ಹೆಚ್ಚಾಗ್ತು. ಶ್ಲೋಕ ಜಪಿಸುವಾಗ ದೇಹದಲ್ಲಿ ಆಗುವ ಸಂಚಲನದಿಂದ ರೋಗ ನಿವಾರಣೆ ಆಗ್ತು. ಹಾಗಾಗಿ ಇದರಿಂದ ತುಂಬಾ ಪ್ರಯೋಜನ ಇದ್ದು. ನಿಂಗ ದಿನಾಗುವ ಮಕ್ಕಳಿಗೆ ಈ ಒಳ್ಳೆ ಶ್ಲೋಕವನ್ನ ಹೇಳ್ಕೊಡಿ, ಅವಕ್ಕೂವ ಒಳ್ಳೇದಾಗ್ತು. ವಿಥಾಕಿಲ ವಿಷಯೇಶ್ಚಂ ಜತಾನಂದಾಶ್ರು ಪುಲಕಮತ್ಯಚ್ಛಂ ಸೀತಾಪತಿಂ ದೂತಾದ್ಯಂ ವಾತಾತ್ಮಜ ಭಾವಯೇರದ್ಯಂ ತರುಣಾರುಣ ಮುಖ ಕಮಲಂ ಕರುಣಾರಸ ಪೂರ ಪೂರಿತ ಪಾಂಗಂ ಸಂಜೀವನ ಮಾಶಾಸೆ ಮಂಜುಲ ಮಹಿಮಾನ ಭಾಗ್ಯಂ ಶಂಭ ವೈರಿಜರಾತಿಗ ವಿಪುಲ ಲೋಚನದಾರಂ ಕಂಬೂಗಮನಿಲದಿಷ್ಟಂ ಬಿಂಬಜ್ವಲಿತೋಷ್ಟಮೇಕವಲಂಬೆ ದೂರೀಕೃತ ಸೀತಾರ್ತಿ ಪ್ರಕಟೀಕೃತ ರಾಮ ವೈಭವ ಸ್ಫೂರ್ತಿ ಧಾರಿತ ದಶಮುಖ ಕೀರ್ತಿ ಪುರತೋ ಮಮ ಭಾತು ಹನುಮತೋ ಮೂರ್ತಿ ವಾನರ ನಿರಾಧ್ಯಕ್ಷಂ ದಾನವ ಕುಲ ಕುಮುದರ ವಿಕರ ಸದ್ರಕ್ಷಂ ದೀನ ಜನಾವದೀಕ್ಷಂ ಪವನ ತಪಃ ಪಾಕ ಪುಂಜ ಮದ್ರಾಕ್ಷಂ ಏತತ್ ಪವನ ಸುತಸ್ಯ ಸ್ತೋತ್ರಂ ಯಃ ಪಠತಿ ಪಂಚರತ್ನಾಖ್ಯಂ ಚಿರಮಿಹ ನಿಖಿಲಾನ್ ಭೋಗಾನ್ ಭುಕ್ತ್ವಾ ಶ್ರೀರಾಮ ಭಕ್ತಿ ಭಾಗ್ ಭವತಿ. ಶ್ರೀರಾಮ ಭಕ್ತಿ ಭಾಗ್ ಭವತಿ. ಧನ್ಯ. ಈ ಶ್ಲೋಕ ಇಷ್ಟ ಆದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.